ಇಡ್ಲಿ ತಿನ್ನೋ ಮಕ್ಕನ ಹುಡುಗಿ ಜೊತೆ ಮಾತಾಡ ನಾವು ಚಿಕ್ಕಪೇಟೆ ಆನೆನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸೊ ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನನ್ನ ವ್ಲಾಗ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ನೋಡಿ, ಇವತ್ತಿನ ವ್ಲಾಗ್ನ ಕಾಂಟೆಂಟ್ ತರಿಸ್ತೀನಿ. ಸೊ ಬನ್ನಿ ಹೋಗೋಣ. ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದಾರಂತೆ. ಕಮ್ ಲೆಟ್ಸ್ ಗೋ ಗೈಸ್. ಈಗ ನಾವು ಏನೋ ಅವೆಲ್ಲ ಹಂಗೆಲ್ಲ ಮಾತಾಡ್ಬೇಕು. ಗೈಸ್ ಈಗ ಪೇಟೆ ಬಜಾರಿಗೆ ಬಂದಿದ್ದೀವಿ. ಬೆಳಿಗ್ಗೆ ಏನ್ ನೋಡಿ ಅವನ್ ಅಮ್ಮನ್ ಅಂತ. ಹೌದು, ಅವನು ಹೇಗೆ ಆಸಾಮಿ? ನಾಚಿಕೆ ಅಂದವನಿಗೆ. ಸೊ ಗೈಸ್ ಈಗ ನಾವು ಚಿಕ್ಕಪೇಟೆ ಬಜಾರಿಗೆ ಬಂದಿದ್ದೀವಿ. ನನ್ನ ಜೊತೆ ಯಾರಿದ್ದಾರೆ ನೋಡಿ ಇಲ್ಲಿ. ಏನ್ ಹೆಸರು ನವೀನ್ ಅಂತ, ಮತ್ತೆ ಅಮ್ಮ ದೀಪ್. ಮಾಡಪ್ಪ ಈಗ ಇವ ಯಾರೇ ಬೇಡ ನೋಡಿ ಗೈಸ್ ಏನ್ ಸ್ಮಾರ್ಟ್ ಆಗಿದ್ದಾನೆ. 4 ಗಂಟೆಗೆ ಗಂಡ್ಸ್ಗೆ ಗಂಡ್ಸು ಅಲ್ಲ, ಹೆಂಗ್ಸ್ಗೆ ಹೆಂಗ್ಸು ಅಲ್ಲ. ಸೊ ಬನ್ನಿ ಗಾಯ್ಸ್, ಈಗ ಚಿಕ್ಕಪೇಟೆ ಬಸಾರ್ ಹೋಗೋಣ. ಇಲ್ಲಿ ನೋಡಿ ಏನ್ ಆಗಲ್ಲ, ನಾನು ಒಬ್ಬನೇ ನೀನೊಂಥರ ಪರ್ಸನ್, ನಿನಗೆ ತೋರಿಸಿ ನಾನ್ ಫೇಮಸ್ ಆಗ್ಬೋದು. ಅದಕ್ಕೆ ಓಕೆ ಫ್ರೆಂಡ್, ಬಾಯ್. ಬಜಾರಿಗೆ ಬಂದಿದ್ದೆ ಏನಂದ್ರೆ ಅಕ್ಸೆಸರೀಸ್ ಇರುತ್ತಾ ಅಂತ. ಆದ್ರೆ ಇಲ್ಲಿ ನೋಡಿದ್ರೆ ಬರೀ ಬಟ್ಟೆನೇ ಇದಾವೆ ಫುಲ್. ಬಟ್ಟೆ ನೋಡ್ಕೊಂಡು ಬೆಳಿಗ್ಗೆ 4 ಗಂಟೆಗೆ ಎದ್ದು ಬಂದಿದ್ದೀವಿ. 4 ಗಂಟೆಗೆ ಬಂದಿದ್ದು 6 ಗಂಟೆ ಆಯ್ತು. ಯಾಕೋ ವಿಡಿಯೋ ಮಾಡಿದ್ದಕ್ಕೆ ಬೇಜಾರ? ಮಾಡಲ್ಲ, ಬಾ ಇರ್ಲಿ ಹೋಗೋಣ. ಮತ್ತೆ ರಿಯೂನಿಯನ್ ಮತ್ತೆ ಇದ್ದಿದೆ ಅಂತ ನಂಗೆ ಜಿಮ್ಮಿಗೆ ಬೇರೆ. ಗೈಸ್, ನೀವು ಆನೆನ ಕಾಡಲ್ಲಿ ನೋಡಿರ್ತೀರಾ, ಸಕ್ಕರೆ ಬೈಲಲ್ಲಿ ನೋಡಿರ್ತೀರಾ, ಮೈಸೂರು ದಸರಾದಲ್ಲಿ ನೋಡಿರ್ತೀರಾ. ಆದ್ರೆ ನನ್ ಪಕ್ಕ ನಿಂತಿರೋ ಆನೆ ನೋಡಿದೀರಾ? ಇಲ್ಲಿ ತೋರಿಸ್ತೀನಿ. ನೋಡಿ ಬಟ್ಟೆಗಳು ಎಲ್ಲೆಲ್ಲಿ ನೇತಾಕಿದಾರಂತ. ಗೈಸ್ ನಾವು ಬಂದಿದ್ದು ಆದ್ರೆ ಇಲ್ಲಿರೋದು ಬರೀ ಬಟ್ಟೆಗಳೇ ಇದಾವೆ. ಬೆಳಗ್ಗೆ 6 ಗಂಟೆಗೆ ಬಂದಿದ್ದು, ಇನ್ನು 8:30 ಆಗ್ತಾ ಇದೆ. ಟೈಮ್ ನಿದ್ರೆ ವೇಸ್ಟ್, ಟೈಮ್ ವೇಸ್ಟ್. ಬೇಡ ಅಂದ್ರೆ ಕರ್ಕೊಂಡ್ಬಂದ್ರೆ ಇರುತ್ತೆ. ನಮ್ಮ ಮನೆ ಎಲ್ಲ ಕಳ್ದೋಗ್ಬಿಟ್ಟಿದೆ ಗೈಸ್. ಬರ್ತಿದ್ದ ಹಿಂದೆನೆ ಎಲ್ಲೋದ ಅಂತ ಗೊತ್ತಿಲ್ಲ. ಸುಮ್ಮನೆ ಹೋಗ್ತಿದೀವಿ. ಫೋನ್ ಮಾಡೋ ತನಕ ಕಾಯೋದು. ಫೋನ್ ಮಾಡೋದು ಬಂದ ನೋಡಿ ಗೈಸ್. ಇಲ್ಲಾಗಿದ್ದ ಕೈ ಇಟ್ಕೊಂಡು ಬಾ ಅಂದೆ ತಾನೆ ಜೊತೆಲಿ. ಎಲ್ಲೆಲ್ಲ ಹೋಗ್ಬಿಡ್ತೀಯಲ್ಲ, ದೂರ ನಿಂತ ಮೆಟ್ಟ ಹೋಗ್ಕೊಂಡಿದ್ದೆ. ಈಗ ನಾವು ಎಲ್ಲಿ ಹೋಗ್ತೀವಿ ಅಂದ್ರೆ ಆಕಾಶ್ ತಂದಿದ್ದೀವಿ. ಗೈಸ್ ನನ್ನ ಫಸ್ಟ್ ವ್ಲಾಗ್ ಅಲ್ಲಿ ಕರಡಿನ ಇಂಟ್ರೊಡ್ಯೂಸ್ ಮಾಡಿದ್ದೆ. ಈಗ ನಮ್ಮ ಆನೆನ ಇಂಟ್ರೊಡ್ಯೂಸ್ ಮಾಡ್ತೀನಿ ನೋಡಿ. ಗಜಪಾಣಿ. ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನಾವು ಚಿಕ್ಕಪೇಟೆ ಎಲ್ಲೂ ಹೋಗಿಲ್ಲ, ಸುಮ್ಮನೆ ಬರೀ ಸ್ವಲ್ಪ ನೋಡ್ಕೊಂಡು ಈಗ ತಿಂಡಿ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ 8 ಎಕರೆ ಜಮೀನು ಹಿಡ್ಕೊಂಡು
ಮಟನ್ ತಿನ್ನಕ್ ಹೋಗೋಣ ಅಂತ ಬೆಳಿಗ್ಗಿಂದ ತಲೆ ತಿಂತಾನೆ. ನಾನು ಅವೆಲ್ಲ ತಿನ್ನಲ್ಲ. ಜಿಮ್ಮಿಗೆ ಹೋಗಿದ್ದಾನೆ, ಹೊಟ್ಟೆ ನೋಡಿದ್ರೆ ಹಿಂಗೆ ಐತೆ. ಜಿಮ್ಮಿಗೆ ಹೋಗ್ಯದಂತೆ ನೋಡಿ, 3 ಹೊತ್ತು ತಿನ್ನೋದು ಬರೀ ಚಿಕನ್ನು ಬಿರಿಯಾನಿ. ಗೈಸ್, ನಮ್ಮ ಮನೆ ಟಿಕೆಟ್ ತಗೊತೀನಿ ಅಂತ ಹೇಳಿ ಎಲ್ಲೋ ಹೋಗ್ಬಿಟ್ಟಿದ್ದಾನೆ, ಕಾಣಿಸ್ತಾನೆ ಇಲ್ಲ. ಇಲ್ಲೇ ನಿಂತಿದ್ದ, ಎಲ್ಲೋ ಅಂತ ಗೊತ್ತಿಲ್ಲ, ಮೇಲೆ ಹತ್ಬಿಟ್ಟು ಹೋಗ್ತೀನಿ ಏನೋ. ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟ. ಗೈಸ್, ನಮ್ಮದು ಇಬ್ರದ್ದು ಟಿಕೆಟ್ ಹಾಕ್ಕೊಂಡು ಕರ್ಕೊಂಡು ಹೋಗೋದು, ಇದಕ್ಕೆ ಓಡೇ ಹೋಗ್ಬಿಟ್ಟಿದೆ. ಈಗ ಬಾ ನಾವೇ ಹಾಕ್ಕೊಂತೀವಿ ಅಂದಿದ್ದಕ್ಕೆ ಮತ್ತೆ ವಾಪಸ್ ಬಂದ. ಎಲ್ಲೋಗಿದ್ದ? ಹಾಟ್ಸ್ಪಾಟ್ ಅಂತ. ಕರೆನ್ಸಿ ಇಲ್ವಾ? ಕರೆನ್ಸಿ ಇದೆ, ಆದರೆ ನೆಟ್ವರ್ಕ್ ಸಿಗ್ತಿಲ್ಲ. ನಮ್ದು ಹೆಂಗೆ ನಮ್ದು ಏನಿಗೆ 10 ಎಕರೆ ಜಮೀನಿದೆ, ಆದರೂ ಹಾಟ್ಸ್ಪಾಟ್ ಬೇಕಂತೆ. 10 ಅಲ್ಲ 20. ನೋಡಿ ಗೈಸ್, ನಾನೇ ಮಾಡ್ತಿದ್ದೀನಿ, ಯಾರು ಹಾಕಿಲ್ಲ ಗೈಸ್. ಅದಕ್ಕೆ ಓಡೋಗಿದ್ದೀಗ. ಅದಕ್ಕೆ ಎಲ್ಲೋದ ಕಣ್ಣಿಗೆ ಜಗಳ ಆಗ್ತಿದೆ. ಆಂಟಿ ಸುಮ್ಮನೆ ನಿಂತಿದ್ದಾರೆ. ಚಿಕ್ಕಪೇಟೆಯಿಂದ ವಿಜಯನಗರ ಮಾಡಿ ಪಂಚರಪಳ್ಳಿ ಚಿಕ್ಕಪೇಟೆನ ಒಂದು ಪೀಸು ತಿನ್ನಲ್ಲ ಗೈಸ್, ಬೇಕಾರೆ ನೋಡಂತ. ಹೋಗಿ ಪೂರಿ ತಿನ್ಕೊಂಬರ್ತೀನಿ. ತಲೆಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೆ ಬಂದವನೇ ಎಸ್ಥೆಟಿಕ್. ಗೈಸ್, ಇಲ್ಲಿ ಬ್ಲ್ಯಾಕ್ ಇದೆ, ಇಲ್ಲಿ ವೈಟ್ ಇದೆ. ಇಲ್ಲಿ ವೈಟ್ ಫುಲ್ ಎಸ್ಥೆಟಿಕ್ ಮಾಡಿಸ್ತಿರೋದು. ಗೈಸ್ ನೋಡಿ, ನಮ್ಮನ್ನೆಲ್ಲ ಬಿಟ್ಟು ಅಮ್ಮನ್ನು ಹುಡುಗಿ ಜೊತೆ ಮಾತಾಡ್ಕೊಂತ ಹೋಗ್ತಿದ್ದಾನೆ. ಸೊ ಗೈಸ್, ಈಗ ಮೆಟ್ರೋ ಇಂದ ಇಳ್ದು ಆಕಾಶ್ ದಮ್ ಬಿರಿಯಾನಿಗೆ ಹೋಗ್ತಾ ಇದೀವಿ. ಕ್ಯಾಪ್ ಮಾಡ್ತೀನಿ ನನ್ನ ಇದು 3ನೇ ವ್ಲಾಗ್. तू मेरे से प्यार करती है या नहीं करती, ये बता दे तू बस. ತುಂಬಾ ಜನ ಕೇಳ್ತಿದ್ರಿ ವ್ಲಾಗ್ ಮಾಡು ಅಂತ. ನಾವಂತೂ ಕೇಳಿಲ್ಲ ಗೈಸ್. ನನ್ನ 56 ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ರಪ್ಪ. 56 ತರ ವ್ಲಾಗ್ ಮಾಡು ಅಂತ. ಅದಕ್ಕೆ ಇವತ್ತಿನ ವ್ಲಾಗ್ ಫುಲ್ಲು ಕ್ರೇಜಿ ಆಗಿದೆ. ಏನಿಲ್ಲ, ಇವನ್ ಜೊತೆ ಬಂದ್ವಿ, ಏನು ಕಾನ್ಫಿಡೆನ್ಸ್ ಸಿಗ್ತಿಲ್ಲ. ಬರೀ ಏನು ಬರಲ್ಲ ನನಗೆ. ಎಷ್ಟು ದೂರ ಇದೆಯಲ್ಲೋ, ಇನ್ನ ನಡೀತಿದ್ದ ಇಷ್ಟು ದೂರ ನಡೀತಿದ್ದ. ಜಿಮ್ಮಿಗೆ ಬರೀ ಹೋಗ್ತಿದ್ದೆ. ಅಲ್ಲಿ ಬೈಸೆಪ್ಸ್ ತೋರ್ಸು. ಹೋಗ್ತಿಲ್ಲ ನಾನು. ನಮ್ಮ ಆನೆ ನೋಡಿ ಗಾಯ್ಸ್, ಆನೆ ಗಜಪಡೆ. ನಮ್ಮ ಭಾರತ ನಮ್ಮನ್ನೆಲ್ಲ ಕಾಯ್ಕೊಂತ ನಮ್ಮ ಮಿಲಿಟರಿ ಅವ್ರಿಗೆ ಹಾ, ಎರಡನೇದು ರೈತ ನಮ್ಮ ಅನ್ನ ಕೊಡ್ತಾನ ಬೆಳಗ್ಗೆ. ಅವನು ಕೈ ಕೆಸರು ಮಾಡ್ಕೊಂಡು ನಮ್ಮ ಬಾಯಿಗೆ ಅನ್ನ ಕೊಡ್ತಾನಲ್ಲ, ಅವನು ಎರಡನೇದು. ಮೂರನೇದು ಡಾಕ್ಟ್ರು, ಎಲ್ಲೇ ಯಾವುದೇ ಮೂಲೆ ಹೋದ್ರು ವಾಸನೆ ಅಂದಿದ್ದಕ್ಕೆ ಅಣ್ಣ ಫುಲ್ಲು, ನಮ್ಮ ಆಟೋ ಅಣ್ಣ ಫುಲ್ ಮೋಟಿವೇಶನ್ ಕೊಡ್ತಿದ್ರು. ನಿಂದು ತಾಯಿ ಗುಣ. ನೋಡಿ, ಇಲ್ಲಿ ಬಿರಿಯಾನಿ ತಿನ್ನೋಣ ಅಂದ್ರೆ ಬಿರಿಯಾನಿಗ್ ಮುಂಚೆ ಒಂದ್ ಹೊಡಿಬೇಕು ಅಂತ ಕರ್ಕೊಂಡ್ ಬಂದ. ನೀನ್ ಯಾವ್ ತಿಂತ್ಯ? ನಾನು ಇಡ್ಲಿ. ಅಲ್ಲಿ ಇಲ್ಲಿ ಇದು ಇಡ್ಲಿ ತಿನ್ನೋ ಮಕಾನ ಇದು. ಫ್ಲಾಶ್ ಬ್ಯಾಕ್. ಹೋಗಿ ಪೂರಿ ತಿನ್ಕೊಂಬರ್ತೀನಿ. ಬಿರಿಯಾನಿ ತಿನ್ನೋದು ಎಷ್ಟು ವರ್ಷದಿಂದ ಕಲಿತಿರೋದು ನೀವು? ಬಿರಿಯಾನಿ ಅಂದ್ರೆ ಏನು? ವೆಜ್ ಬಿರಿಯಾನಿ ಏನಪ್ಪ, ಕೈ ಮೇಲೆ ತಪ್ಪ, ಕೈ ಮೇಲೆ ಎತ್ತಿದ್ರೆ ತಣ್ಣಸ್ರಾಗುತ್ತೆ. ಪೀಸ್ ಅಲ್ಲ, ಮೊಸರು ಬಜ್ಜಿ. ಸೊ ಗೈಸ್, ಇವತ್ತಿನ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡುವ. ಇಷ್ಟು ಇನ್ನ ಮುಂದೆ ಚೆನ್ನಾಗಿರೋ ಕಾಂಟೆಂಟ್ ಮಾಡ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್. Bye bye, take care, see you in the next vlog. Bye guys.